ಬಟ್ಟೆ ಹೋಗಿದ್ದಾದ್ರೆ ಏನು ಮಾಡ್ತಾರೆ, ಸ್ನಾನ ಮಾಡ್ತಾವ್ರೆ. ನಾನು ಇದನ್ನ ಹೆಂಗೆ ನೋಡಿದ್ದೆ ಅಷ್ಟೇ ಗೊತ್ತಾ, ಬಂಗಾರದ ಮನುಷ್ಯ ಫಿಲಮಲ್ಲಿ ತೋರಿಸಿದ್ರು. ಓಹೋ ಚಿನ್ನು ಎದುರು ಚಿನ್ನು ಅಲರ್ತಿದ್ಯಾ? ಓ ಫುಲ್ ಹೊಗೆ ಹಾಕ್ಬಿಟ್ಟವ್ರೆ. ಹೋಗೋಣ ಕೈ ಸಿಗಲ್ಸಿರೋ ಸೇರಿ ನಮ್ಮ ದೇಶ ಥರನೇ. ಇಲ್ಲಿನ ಅಪ್ಪ ಅಮ್ಮ ಎನ್ಕರೇಜ್ ಮಾಡ್ತಾರಂತೆ ಅವ್ರ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ. 20-25 ವರ್ಷದಿಂದ ಗೋವಾ ಇತ್ತು ಗೊತ್ತಾ, ಸಖತ್ತಾಗಿತ್ತು. ಆ ಥರ ಸೇಮ್ ಅನಿಸ್ತಾ ಇದೆ ನನಗೆ. ಅಂಗಡಿಗಳಿಗೆ ಹೋದ್ರೆ ಏನಾದ್ರು ಕೊಡಕ್ಕೆ 1 ಅವರ್ ಮಾಡ್ತಾರೆ. ಬಾಯ್ ಬಾಯ್. ನನ್ನಿಂದ ನೀವು ಫಿಲಿಪೀನ್ಸ್ ಹಳ್ಳಿಗಳು ನೋಡ್ತಾ ಇದ್ದೀರಾ. ಅದೇ ಫಿಲಿಪೀನ್ಸ್ ಹಳ್ಳಿಗಳಲ್ಲಿ ಇವರು ಲೋಕಲ್ ಜನರು ಹೆಂಗೆ ಬಾಳ್ತಾರೆ ಗೊತ್ತಾ. ನಾವೀಗ ಮಲಬು ಅಂತ ಒಂದು ಲೋಕಲ್ ಕೋಚಲ್ ಸೈಡ್ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿನ ಜನಜೀವನ, ಅವರ ಆಚಾರ ವಿಚಾರ ಹೇಗಿದೆ ಅಂತ ನೋಡೋಣ. ಇವರು ತೆಂಗು, ಮಾವು, ಬಾಳೆ ಇಂಥ ಅದ್ಭುತ ಬೆಳೆಗಳು ಬೆಳೆದಿರ್ತಾರೆ. ಅವ್ರ ಲೋಕಲ್ ಜೀವನ ನೋಡಿಕೊಂಡು ಬರೋಣ ಬನ್ನಿ. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ನೀವು ಯಾವುದೇ ಒಂದು ಹಳ್ಳಿಗೆ ಹೋಗಿ, ಇಲ್ಲಿ ಯಾವುದೇ ಒಂದು ಮನೆಗೆ ಹೋಗ್ಲಿ, ಜನಗಳು ತುಂಬಾ ವೆಲ್ಕಮಿಂಗ್ ಇದ್ದಾರೆ. ಆ ಥರ ಇದ್ದಾಗಂತೂ ನಮಗೂ ಖುಷಿ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಈ ರೋಡು ತುಂಬಾ ಚೆನ್ನಾಗೈತೆ ಗುರು ಅಲ್ವಾ. ಹಳ್ಳಿ ರೋಡು ಅಂತೀವಿ ನಾವು, ನಿಜವಾಗ್ಲೂ ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾರೆ ಮಾತ್ರ. ಓ ಫುಲ್ ಹೊಗೆ ಹಾಕ್ಬಿಟ್ಟವ್ರೆ. ಇಲ್ಲಿ ಹೊಗೆ ಹಾಕಿದ್ರೆ ಅವ್ರ ಅಂಗಡಿಗಳ ಹತ್ರ ಎದುರುಗಡೆ ಏನು ಅಂದರೆ ಅರ್ಥ ಇಲ್ಲಿ ನಿಮಗೆ ತಿನ್ನಕ್ಕೆ ಸಿಗುತ್ತೆ, ಊಟ ಸಿಗುತ್ತೆ, ಬನ್ನಿ ಅಂತ. ಈಸಿ ಅಲ್ವಾ, ಹೊಗೆ ಹಾಕಿದ್ರೆ ಹೋಗಿ ಊಟ ಮಾಡಿ ಅಂತ. ಊಟ ರೆಡಿ ಇದೆ. ಫುಲ್ ಮೀಲ್ಸ್ ಅವ್ನು ಫುಲ್ ಮೀಲ್ಸ್ ತೆಗೆದ್ಬಿಡ್ತೀನೋ, ಪ್ಲೇಟ್ ಮೀಲ್ಸ್ ಮಾಡ್ಬಿಟ್ಟ ಯಾವ್ದೋ ಫಿಲಮ್ ಅಲ್ಲಿ. ಭೂತಯ್ಯ ನಮಗು ಅಯ್ಯೋ ಫಿಲಮ್. ಅಯ್ಯೋ ಹಳೆ ಕಾಲದವ್ರು ಎಲ್ಲರೂ, ನಮ್ಮ ಏಜ್ ಅವ್ರು ಎಲ್ಲರೂ ಭೂತಯ್ಯ ಮಗು ಅಯ್ಯೋ ಫಿಲಮ್ ನೋಡಿರ್ತೀರಾ. ಚಿಕ್ಕ ಮಕ್ಳು ಯಾರಾದರೂ ಇದ್ರೆ ಅವ್ರ ಮಕ್ಕಳಿಗೆ ಭೂತಯ್ಯನ ಮಗು ಅಯ್ಯೋ ಫಿಲಮ್ದು ಆ ಸೀನ್ ತೋರಿಸಿ, ಊಟದ ಸೀನು ಎಂಜಾಯ್ ಮಾಡ್ತಾರೆ. ನಾವು ಫಿಲಿಪೀನ್ಸಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇದೇ ಜುಲೈ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾದಲ್ಲಿ ದ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ಮಸಾಯ್ ಮಾರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಜುಲೈ 27ನೇ ತಾರೀಕು ಕೀನ್ಯಾಗೆ ಹೋಗೋಣ. ಇವಾಗ ಸದ್ಯಕ್ಕೆ ರೋಡ್ ಟ್ರಿಪ್ಪಲ್ಲಿ ಇವಾಗ ಸದ್ಯಕ್ಕೆ ಗಾಡಿ ಎತ್ತಾಕೊಂಡು ಹಳ್ಳಿಗೆ ಹೋಗೋಣ. ಪುಟಾಣಿ ಒಂದು ಹಳ್ಳಿನೂ ಅನ್ನೋಕ್ಕಾಗಲ್ಲ, ಟೌನು ಅನ್ನೋಕ್ಕಾಗಲ್ಲ, ಸಂತೆ ಬೀದಿ. ಆದರೆ ಜಾಸ್ತಿ ಊಟದ ಐಟಮ್ಸೇ ಇರೋದು. ಅಣ್ಣ ಹೆಂಗೋಯ್ತಾವನೆ. ಈ ಕಡೆ ಆಟೋನೂ ಅಲ್ಲ, ಸೈಕಲ್ಲೂ ಅಲ್ಲ. ಇದು ಹೆಣ್ಮಕ್ಳು ಏನು ಸುಂದರವಾಗಿರ್ತಾರೆ ಗೊತ್ತಾ, ಸಾಕಾಗಿರ್ತಾರೆ ಮಾತ್ರ. ಗುಂಟಿಗೆ ಕ್ಯೂಟ್ ಆಗಿರ್ತಾರೆ. ನಕ್ಕೊಂಡು ಮಾತಾಡ್ತಾರೆ ಗೊತ್ತಾ, ಅದು ಖುಷಿ ಆಗೋದು. ಹೋಗೋಣ ಕೈ ಸಿಗಲ್ಸಿರೋ ಸೇರಿ ನಮ್ಮ ದೇಶ ಥರನೇ. ಕೈ ಸಿಗ್ನಲ್ಲ, ನಮ್ಮ ದೇಶದಲ್ಲಿ ಗಾಡಿ ಓಡಿಸ್ಬಿಟ್ರೆ ಕಿರಣ್, ಪ್ರಪಂಚದಾಗ ಎಲ್ಲರೂ ಓಡಿಸ್ಬೋದು ಗಾಡಿ, ಅದಂತೂ ಸತ್ಯ ಅಲ್ವಾ. ಎಷ್ಟು ಸಖತ್ತಾಗಿ ವ್ಯವಸಾಯ ಮಾಡೋರು ನೋಡಿ. ಮೋಸ್ಟ್ಲಿ ಭತ್ತ ಹಾಕಿದ್ದಾರೆ ಅನ್ಸುತ್ತೆ ಇವರು. ಆ್ಯಕ್ಚುಲಿ ಇವರು ಫಿಲಿಪೀನ್ಸ್ ಅವರು ತುಂಬ ಜಾಸ್ತಿ ತಿಂತಾರೆ ಇವರು, ಅದಕ್ಕೆ ಜಾಸ್ತಿ ಬೆಳೆದು ಇದ್ದಾರೆ. ಎಷ್ಟು ಬೆಳೆದವ್ರು ನೋಡಿ. ಇಲ್ಲಿ ಫುಲ್ ಹಂಗೆ ಪ್ಯಾಡಿ ಫೀಲ್ಡ್ಸ್, ರೈಸ್ ಪ್ಯಾಡಿ ಫೀಲ್ಡ್ಸ್ ಅಂತಾರೆ ಇವರು. ಫುಲ್ ಹಂಗೆ ಬೆಳ್ಕೊಂಡು ಹೋಗೋರು ನೋಡಿ. ಆಮೇಲೆ ಮಕ್ಕಳೇನೋ ಮಾಡ್ತಾಯಿದ್ದಾರೆ ಇಲ್ಲಿ. ಏನು ಮಾಡ್ತಾಯಿದ್ದಾರೆ? ಹಲೋ, ಬಟ್ಟೆ ಹೋಗಿದ್ದಾದ್ರೆ ಏನು ಮಾಡ್ತಾಯಿದ್ದಾರೆ? ಸ್ನಾನ ಮಾಡ್ತಾವ್ರೆ. ಯು ಟೇಕಿಂಗ್ ಬಾತ್ ಅವ್ರು. ಇಲ್ಲೂ ಕೋಳಿಗಳು ಸಾಕವ್ರೆ ಗುರು. ಕೋಳಿಗಳು ವ್ಯವಸಾಯ ಎಲ್ಲ ಚೆನ್ನಾಗಿ ಮಾಡೋರೆ. ಸ್ವಲ್ಪ ಫ್ಲಾಟ್ ಲ್ಯಾಂಡ್ಸ್ ಇದೆ ಅಲ್ವಾ, ಇರೋ ಕಡೆ ಬೆಳ್ಕೊಂಡವ್ರೆ ಭತ್ತ. ಆದ್ರೆ ಇಲ್ಲಿ ಬೆಟ್ಟದ ಮೇಲ್ಗಡೆ ರೈಸ್ ಫೀಲ್ಡ್ಸ್ ಬೆಳೆದವ್ರೆ, ಅದು ಫೇಮಸ್ ಇವ್ರಿಗೆ. ಇಲ್ಲಿ ಹಿಂಗೆ ಹೋದ್ರೆ ಓಹೋ ಫುಲ್ ಓಪನ್. ನೀರು ಅಂತೂ ಸಖತ್ತಾಗಿದೆ ಇವ್ರಿಗೆ. ನಾನು ಇದನ್ನ ಹೆಂಗೆ ನೋಡಿದ್ದೆ ಅಷ್ಟೇ ಗೊತ್ತಾ, ಬಂಗಾರದ ಮನುಷ್ಯ ಫಿಲಮಲ್ಲಿ ತೋರಿಸಿದ್ರು, ಸೇಮ್ ಇದೇ ಥರ ಬೆಟ್ಟ ಗುಡ್ಡ ಮಧ್ಯದಲ್ಲಿ. ಅರೆ ಇವ್ರೇನೋ ಹಾಕಿದ್ದಾರೆ ಗುರು. ಮಣ್ಣು ತುಂಬ ಚೆನ್ನಾಗಿದೆ ಆಶಾ ಬೆಳೆಯೋಕ್ಕೆ. ನೋಡ್ರಪ್ಪ, ರೈತರ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ನಾವು ಕೇಳ್ತೀವಿ. ಇಲ್ಲಿ ಫಿಲಿಪೀನ್ಸಲ್ಲಿ ಏನು ಬೆಳೀತಾರೆ ಅಂತ, ಎಲ್ಲ ಥರದ ಹಣ್ಣುಗಳು ಬೆಳೀತಾರೆ. ಆಲ್ ದ ವೇ ಫ್ರಮ್ ಇಂಡಿಯಾ. ಪಾಪ ಹುಡುಗಿ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲ, ಅವ್ರು ಅಷ್ಟೇ ಸ್ನಾನ ಮಾಡೋದವರು. ಹಂಗೆ ಬಟ್ಟೆ ಹಾಕೊಂಡೆ ಸ್ನಾನ. ಬಟ್ಟೆ ಹಾಕೊಂಡೆ ಸ್ನಾನ. ಬಾಯ್ ಬಾಯ್. ಏನು ಕ್ಯೂಟ್ ಆಗಿರಲ್ಲ. ಹಳ್ಳಿ ಜನರ ಜೀವನನೇ ಒಂಥರ ಅಲ್ವಾ.
ವಿಶೇಷ. ಅಶೋಕ್ ಎಲ್ಲರೂ ಕೋಳಿ ಸಾಕೋರೆ ಗುರು. ಹತ್ ಕಡೆನು ಕಿರಣ, ಒಂದೇ ಕಡೆ ಅಲ್ಲ. ರೋಡ್ ಅಕ್ಕಪಕ್ಕ ಎಲ್ಲ ಮೋಸ್ಟ್ಲಿ ಇಲ್ಲಿ ಭತ್ತ ಜಾಸ್ತಿ ಹಾಕವ್ರೆ. ಸೈಡ್ಗೆ ತೆಂಗು ಹಾಕೊಂಡವ್ರೆ ನೋಡಿ. ಅಲ್ಲಿ ಬಾಳೆಹಣ್ಣು, ಭತ್ತ, ಇಲ್ಲಿ ತೆಂಗು, ಅಲ್ಲಿ ಬಾಳೆ ಬೆಳೆದವ್ರೆ. ನಡಿಯಮ್ಮ, ಎಲ್ಲ 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 ನಾವು ಫಿಲಿಪೀನ್ಸಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇದೇ ಜುಲೈ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾದಲ್ಲಿ ದ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ಮಸಾಯ್ ಮಾರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಜುಲೈ 27ನೇ ತಾರೀಕು ಕೀನ್ಯಾಗೆ ಹೋಗೋಣ. ಇವಾಗ ಸದ್ಯಕ್ಕೆ ರೋಡ್ ಟ್ರಿಪ್ಪಲ್ಲಿ ಇವಾಗ ಸದ್ಯಕ್ಕೆ ಗಾಡಿ ಎತ್ತಾಕೊಂಡು ಹಳ್ಳಿಗೆ ಹೋಗೋಣ. ಓ ಮೈ ಗಾಡ್, ಹೇಳಿಲ್ವಾ ಆವಾಗಿಂದ ನಾವು ಸಮುದ್ರದ ಪಕ್ಕನೇ ಬರ್ತಾ ಇದ್ವಿ, ಗೊತ್ತಾಗ್ತಿರ್ಲಿಲ್ಲ. ಇವಾಗ ಕ್ಲೀನಾಗಿ ಗೊತ್ತಾಗ್ತಾ ಇದೆ ನೋಡಿ. ನಮ್ಮ ರೈಟ್ ಸೈಡ್ ಫುಲ್ ಸಮುದ್ರ. ಇದು ಹಿಂಗೆ ಎಲ್ಗೋಗುತ್ತೆ ಹೇಳಿ, ಆಸ್ಟ್ರೇಲಿಯಾಗೆ ಹೋಗ್ಬಿಡುತ್ತೆ ಈಚ್ಕೊಂಡು ಹೋದ್ರೆ ಅಲ್ವಾ? ಪೆಸಿಫಿಕ್ ಓಷನ್ ಇದು. ಓ ಮೈ ಗಾಡ್, ಬ್ಯೂಟಿಫುಲ್ ಗುರು, ಅಮೇಜಿಂಗ್. ಆ್ಯಕ್ಚುಲಿ ನೀರು ತುಂಬ ಚೆನ್ನಾಗಿದೆ ಗುರು. ಈ ನೀರಂತೂ ಮಾಲ್ಡೀವ್ಸ್ ಅಂತಾರೆ. ಫಿಲಿಪೀನ್ಸ್ ನೀರು ತುಂಬ ಚೆನ್ನಾಗಿದೆ. ಅದೇನು ಗೊತ್ತಾ, ನಮಗೆ ಮಾಲ್ಡೀವ್ಸ್ ಫಿಲಿಪೀನ್ಸ್ ನಮಗೇನು ದೂರ ಇಲ್ಲ, 9 ಅವರ್ ಅಷ್ಟೇ ನಮ್ಮ ಬೆಂಗಳೂರಿಂದ. ನಾವು ಅಲ್ಲಿ ದೂರದಿಂದ ನೋಡ್ತಾ ಇದ್ವಲ್ಲ ಒಂದು ಹಳ್ಳಿ ಅಂತ, ಅದೇ ಹಳ್ಳಿ ಹತ್ರ ಬಂದ್ವಿ. ಹಳ್ಳಿ ಸಮುದ್ರಕ್ಕೆ ಫೇಸ್ ಮಾಡ್ಕೊಂಡು ನಿಂತಿದೆ ಹಿಂಗೆ ಇಲ್ಲಿ. ಓಹೋ ನೋಡಿ ಗುರು, ಇಲ್ಲಿ ಏನೋ ತಿನ್ನೋದೆಲ್ಲ ಏನೋ ಐತೆ. ಕೇಳಿ ಸಿಬು ಬಂದೊಂದು ಐಲ್ಯಾಂಡ್ ಏನಪ್ಪ ಅಂತ ಹೇಳಿದ್ರೆ ಫುಲ್ ವಾಲ್ಕೆನಿಕ್ ಎರಪ್ಷನ್ ಆಗೋದ್ರಿಂದ ಸಾವಿರಾರು ವಾಟರ್ ಫಾಲ್ಸ್ ಇದೆಯಂತೆ ಈ ಐಲ್ಯಾಂಡ್ ಅಲ್ಲಿ. ಅದರೊಳಗೆ ಒಂದು ವಾಟರ್ ಫಾಲ್ಸ್ಗೆ ಬಂದಿದ್ವಿ. ಹೆಸರು ಹೆಂಚಿನ ಮರ್ತದೆ ತಿರ್ಗಾ ಇದ್ರದ್ದು. ಇದು ಮನ್ಯಪಾತ ವಾಟರ್ ಫಾಲ್ಸ್ ಅಂತ. ಎಲ್ಲರೂ ಎದ್ದಿ ಬರ್ತಾವ್ರೆ ಚಿನ್ನು. ಚಿಕ್ಕದು ವಾಟರ್ ಫಾಲ್ಸ್ ಕಿರಣ್, ಅಲ್ಲಿ ನೋಡಿ ದೊಡ್ಡದು ಅಲ್ಲಿದೆ. ಓ, ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದಾರೆ. ಓಕೆ, ಚೆನ್ನಾಗಿ ಮಾಡೋರು ಚಿನ್ನು, ಪರವಾಗಿಲ್ಲ. ಎಷ್ಟೆಲ್ಲ ಎಂಟ್ರಿ ಫೀಸ್ ಕಿರಣ? ಎಷ್ಟು? 30 ರೂಪಾಯಿ. 30 ರೂಪಾಯಾ? 30 ರೂಪಾಯಿ ಎಂಟ್ರಿ ಫೀಸ್ ಇದಕ್ಕೆ. ಏನು ಗೊತ್ತಾ, ಬೇರೆ ದೇಶಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ, ಫಾರಿನರ್ಸಿಗೆ ಬೇರೆ ಎಂಟ್ರಿ ಫೀಸು, ಲೋಕಲಿಯನ್ಸಿಗೆ ಬೇರೆ ಎಂಟ್ರಿ ಫೀಸ್ ಮಾಡ್ತಾರೆ. ಹಲೋ, ಇವ್ರಿಗೂ ಅಷ್ಟೇ ಕಿರಣ, ಇವ್ರಿಗೂ ಅಷ್ಟೇ. ನಾವು ಫಾರಿನರ್ಸ್ ಆಗಿರೋದಕ್ಕೆ 30 ರೂಪಾಯಿ, ಇಲ್ಲಾಂದ್ರೆ 2 ರೂಪಾಯಿನೋ 1 ರೂಪಾಯಿನೋ ಅಷ್ಟೇ. ಹೌದು. ಅಂದ್ರೆ 30 ರೂಪಾಯಿನೇ ದೊಡ್ಡ ವಿಷಯ ಇವ್ರಿಗೆ. ಚಲೋ ವೀಕೆಂಡ್ ಇವತ್ತು, ಅಂದ್ರೂ ಜನ ಇಲ್ಲ ಚಿನ್ನು. ಹುಷಾರ್ ಕಣ, PVC ಪೈಪ್ ಇಂದ ಮಾಡಿರೋದು ಇದನ್ನ. ಹೌದಾ? ಇಲ್ಲೆಲ್ಲ ಕೊಡ್ದವ್ರೆ. ಇನ್ನು 30 ರೂಪಾಯಿಗೆ ಇನ್ನೆಂತ ಕೊಡ್ತಾರೆ? ಬಿದ್ರೆ ಎಲ್ಲ ಬಿದ್ದಿರ್ತೀನಿ ಚಿನ್ನ, ಎಲ್ಲೂ ಹೋಗಲ್ಲ ಅಲ್ವಾ? ಎಲ್ಲಿ ಬಿದ್ದಿರ್ತೀವಿ ಅಕ್ಕ? ಕೆಳಗೋಗಿರ್ತೀನಿ, ಇಲ್ಲೇ ಬಿದ್ದಿರ್ತೀವಂತೆ. ಓ ಯಾವಲೇ ಚೆನ್ನಾಗಿದೆ ಚಿನ್ನು. ಅವಲೇ ಚಿನ್ನು, ಹೆದರಿಕೆ ಆಯ್ತೈತೆ ಚಿನ್ನು, ಅಲ್ಲಾಡ್ತಾ ಇದೀಯಾ? ಆಟ ಬೇಡ ಚಿನ್ನು, ಮತ್ತೆ ಹೆದರಿಕೆ ನನಗೆ. ಇದು 14,000 ಮೀಟರಿಂದ ಬೀಳ್ತಾ ಇದೆಯಂತೆ, ಫೀಟಿಂದ. ಇದು 2,000 ಫೀಟಿಂದ ಬೀಳ್ತಾ ಇದೆಯಂತೆ. ಇಲ್ಲೂ ಇಳಿಬೋದು ಕಿರಣ್, ಆಟ ಆಡಕ್ಕೆ. ಹಲೋ, ಮಂತ್ಯಾಪುನ್ ಚಿನ್ನು, ಮಂತ್ಯಾಪುನ್ ವಾಟರ್ ಫಾಲ್ಸು. ನಾನೇನೋ ಮನ್ಯಾಪೋತು ಅಂದರೆ. ವೀಕೆಂಡ್ ಇವತ್ತು ಲೋಕಲ್ ಏನ್ಸೇ ಇದ್ದಾರೆ. ಹಿಂದೆ ನೋಡು ಕಿರಣ, ಕಾಡ್ ಮಧ್ಯ ಅಲ್ವಾ? ಈ ಥರ ಬೇಜಾನ್ ಸಾವಿರಾರು ವಾಟರ್ ಫಾಲ್ಸ್ ಇದೆ ಈ ಸಿಬು ಐಲ್ಯಾಂಡಲ್ಲಿ. ಚೆನ್ನಾಗಿ ಮಾಡ್ಕೊಂಡು ಚಿನ್ನು ನೀರೇನೋ ಒಂಥರ ಸಿಮೆಂಟ್ ನೀರು ಇದ್ದಂಗಿದೆ ಅಲ್ವಾ? ಇಲ್ಲ ಮೋಸ್ಟ್ಲಿ ಅದು ಕಲರ್ ಅಲ್ಲ. ಎಂತ ಗೊತ್ತಾ, ನೋಡಿ ಅದು ಬೆಟ್ಟದಿಂದ ಇಳಿದು ಬರ್ತಾ ಇದೆಯಲ್ಲ, ಅದು ಕೊರ್ಕೊಂಬರ್ತಾ ಇದೆ ಮಣ್ಣು ಥರ. ಆ ನೀರು ಅದಕ್ಕೆ ಹಂಗೆ ಆಗ್ತಾ ಇರೋದು. ಇದು ಹೋಟೆಲಿಂದ ತಂದ್ಕೊಂಡವ್ರೆ, ಇವರೇ ಮಾಡ್ಕೋತಾ ಇವರು ಅಂಗಡಿ ಇಟ್ಕೊಂಡಿರೋದು ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲ, ಮೀನು ತಿಂತಾವ್ರು ಇವರು. ಹಲೋ ಮೀನುಗೆಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ಟವ್ರೆ ಗುರು. ಒಗ್ಯಾನಿಕಲ್ ಫಾಲ್ಸ್ ಅಲ್ವಾ? ಲೋಕಲ್ ಅವರೆಲ್ಲ ಬಂದು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡ್ಕೊಂಡು, ಟೀ ಕುಡ್ಕೊಂಡು ಆರಾಮಾಗಿ ಅವರೇ ಲೋಕಲಿಯನ್ಸ್ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಇದು ಜಾಸ್ತಿ ಜನ ಇಲ್ಲಪ್ಪ. ಏನು ಗೊತ್ತಾ, ಫಿಲಿಪೀನ್ಸಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳಿಗೆ ಬ್ಯೂಟಿ ಕಾಂಟೆಸ್ಟ್ ನಡೆಯೋದು. ಅದಕ್ಕೆ ಇಲ್ಲಿನ ಹೆಣ್ಮಕ್ಳು ಅವ್ರ ಸೌಂದರ್ಯಕ್ಕೆ ಸಖತ್ ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ಎಷ್ಟೊಂದು ಕಡೆ ನೋಡಿದ್ರೆ ಮಿಸ್ ಯೂನಿವರ್ಸ್ ಎಲ್ಲ ಫಿಲಿಪೀನ್ಸ್ ಅವ್ರು ಜಾಸ್ತಿ ಆಗ್ತಾರೆ. ಇಡೀ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಏನೆಂತ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಅದೆಲ್ಲ ಯೂಸ್ ಮಾಡೋದು ನಂಬರ್ 1 ಪ್ರಪಂಚದ ದೇಶದ ಜನರು ಅಂದರೆ ಈ ಫಿಲಿಪೀನ್ಸ್ ಅವರು. ನಮ್ಮ ಕಡೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ ಬೈತಾರೆ ನಮ್ಮ ಅಪ್ಪ ಅಮ್ಮ, ಎಷ್ಟು ಮೊಬೈಲ್ ನೋಡ್ತಿರ್ತೀಯ ಅಂತ. ಆದರೆ ಇಲ್ಲಿನ ಅಪ್ಪ ಅಮ್ಮ
ಎನ್ಕರೇಜ್ ಮಾಡ್ತಾರಂತೆ ಅವ್ರ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ. ಇಲ್ಲಿ ಸೋಷಿಯಲ್ ಮೀಡಿಯಾ ಟಿಕ್ಟಾಕು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅವೆಲ್ಲ ಯೂಸ್ ಮಾಡಿಕೊಂಡ್ರೆ ಈಗಿನ ಜನ್ರೇಷನ್ ಅವರು ದುಡ್ಡು ಮಾಡ್ತಾ ಇರೋದು. ಏನ್ ಗೊತ್ತಾ, ಆಮೇಲೆ ಒಂದು ವೈರಲ್ ವಿಡಿಯೋ ಆಯ್ತು ಗೊತ್ತಾ, ಗಂಗನಮ್ ಸ್ಟೈಲ್ ಅಂತ. ಎಷ್ಟೋ ಬಿಲಿಯನ್ ಆಗ್ಬಿಟ್ಟು ಯೂಟ್ಯೂಬ್ ನಂಬರ್ಸ್ ಬ್ರೋಕ್ ಮಾಡ್ತಲ್ಲ. ಯಾರೆಲ್ಲ ನಂಬರ್ 1 ಕಾಂಟ್ರಿಬ್ಯೂಟ್ ಅದಕ್ಕೆ? ಈ ಫಿಲಿಪಿನ್ ದೇಶದವರು. ಯಾವುದೇ ಹಾಡು ಬಂದ್ರೆ ಆಗ್ಲಿ ಇವ್ರು ಸಖತ್ ವೈರಲ್ ಮಾಡೋದು ಇವರೇ, ಈ ದೇಶದವ್ರೆ. ಓಹೋ ಚಿನ್ನು, ಈ ಬಿಸಿಲಿಗೆ ಕಾಲು ಕೆಳಗೆ ಹಾಕಿದ್ರೆ ನೀರೊಳಗೆ ಬೀಳೋಣ ಅನಿಸ್ತೈತೆ. ಬೀಳ್ತೀಯಾ? ಬೇಡ ಗುರು, ಹುಷಾರು, ಜಾರ್ತೆ. ಪಾಚಿ ಇದೆ ಚಿನ್ನು ಇದೆಲ್ಲ. ಇವ್ರಿಗೆಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟಿಕ್ಟಾಕ್ ಕ್ರೇಜ್ ತುಂಬ ಜಾಸ್ತಿ ಗುರು ಇವ್ರಿಗೆ. ಇಳಿಯೋಣ ಅನ್ಸ್ತದೆ ಕಿರಣ, ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ. ಚೆನ್ನಾಗಿದೆ ಗುರು. ನಾವು ಹಿಂಗೆ ಕಾಲು ಹಾಕ್ಕೊಂಡು ಒಂದು 10 ನಿಮಿಷ ಹಿಂಗೆ ಕೂತ್ಕೋತೀವಿ, ನೋಡ್ಕೊಂಡು ಎಲ್ಲರೂ ಏನು ಮಾಡ್ತಾವ್ರೆ ಅಂತ. ಮನಪೂತ ವಾಟರ್ ಫಾಲ್ಸ್ಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇವಾಗ ನೆಕ್ಸ್ಟು ಹಳ್ಳಿಗಳ ಕಡೆ ಹೋಗೋಣ ಬನ್ನಿ. ಹಳ್ಳಿಗಳು, ಕೋಸ್ಟಲ್ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಜನಗಳು ಏನು ರಿಲ್ಯಾಕ್ಸ್ ಆಗ್ತಾವ್ರೆ ಅಂತೀರಾ? ಮೋಸ್ಟ್ಲಿ ಅಕ್ಕಪಕ್ಕ ಇಲ್ಲೇ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಇರೋರು ಅಲ್ವಾ? ಕಿರಣ ಅವರೇ ಮಾಡ್ಕೊಂಬಂದ್ರೆ ನಾಳೆ ಎಷ್ಟು ಕ್ಯೂಟ್ ಆಗಿದೆ. ಹೇಳಿದ್ವಲ್ಲ, ಫಿಲಿಪೀನ್ಸ್ ಅವರು ಅತ್ಯಂತ ಫ್ರೆಂಡ್ಲಿ ಆದ ಜನ. ಕ್ಯಾಮ್ರಾಗೆ ಒಂಚೂರು ನಾಚ್ಕೊಳ್ಳಲ್ಲ. ಹೌದು, ಮುಂದೆಗಡೆ ಅವರೇ ಎದುರುಗಡೆ ಬರ್ತಾರೆ ಮಾತಾಡಕ್ಕೆ. ಆಕ್ಚುಲಿ ವೆಲ್ಕಮ್ ಟು ಸೀಬು, ವೆಲ್ಕಮ್ ಟು ಫಿಲಿಪೀನ್ಸ್ ಅಂತ ಆ ಥರ ಅಂದಾಗ ನಮಗೂ ಒಂದು ಸ್ವಲ್ಪ ಇದಾಗುತ್ತೆ. ಓಕೆ, ಇವ್ರೇನು ಅನ್ಕೋತಲ್ಲಪ್ಪ, ಮಾಡ್ಬೋದು ವಿಡಿಯೋ ಅಂತ. ವಿಡಿಯೋ ಮಾಡೋದು ಈಸಿ ಅಲ್ಲ. ನಾವು ಹಿಂದೆ ಮುಂದೆ ನೋಡ್ಬೇಕಲ್ವಾ, ವಿಡಿಯೋ ಮಾಡ್ಬೇಕಾದ್ರೆ ಅವ್ರಿಗೆ ಇಷ್ಟ ಆಗುತ್ತೋ ಆಗಲ್ವೋ, ಏನಾದ್ರು ಬೇಜಾರು ಗೀಜಾರು ಮಾಡ್ಕೊಂಬಿಟ್ರೆ ಅಂತ. ಹಳ್ಳಿಲಿ ಟ್ರಾಫಿಕ್ ಜಾಮ್ ಆಗಿದೆಯಲ್ಲ ಕಿರಣ. ಇಲ್ಲಿ ಜೀವನ ತುಂಬಾ ಸ್ಲೋ ಆಗಿ ನಡೆಯುತ್ತೆ ಕಿರಣ್ ಅಲ್ವಾ? ಆರಾಮಾಗಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಇವರು. ಅಂಗಡಿಗಳಿಗೆ ಹೋದ್ರೆ ಏನಾದ್ರು ಕೊಡಕ್ 1 ಅವರ್ ಮಾಡ್ತಾರೆ, ಒಂದು ಜ್ಯೂಸ್ ಕೇಳಿದ್ರು 1 ಅವರ್ ಮಾಡ್ತಾರೆ. ಒಂದು ಲೋಕಲ್ ಅಂಗಡಿಗೆ ಬಂದು ತಿನ್ನಕ್ಕೆ ಮೀನಿದೆ, ವೆಜಿಟೇರಿಯನ್ ಇದೆ. ಆ್ಯಕ್ಚುಲಿ ಇದು ಮೀನು ಫ್ರೈಸು, ಮೀನು ಪಾಸ್ತಾ, ಪೋರ್ಕು, ಚಿಕನ್ನು. ಮೀನು ಚೆನ್ನಾಗಿದೆ ಚಿನ್ನು. ಹೌ ಮಚ್? 80 ಅಷ್ಟೇನಾ? 100 ರೂಪಾಯಿ. ಗಟ್ಟಿ ಇದೆ ಗುರು ಮೀನು. ಆಮೇಲೆ ಸ್ವೀಟ್ ಆ್ಯಂಡ್ ಸೋರ್ ಅಂತೆ, ಸಿಹಿ ಐತೆ, ಮತ್ತು ಒಂಥರ ಏನೋ ಒಂಥರ ಕೈ ಟೇಸ್ಟು. ಅದು ತುಂಬ ಚೆನ್ನಾಗಿದೆ. ಹುಳಿ ಟೇಸ್ಟು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇವ್ರದ್ದು ಲೋಕಲ್ ಮೀನು ಅನ್ಸುತ್ತಿಲ್ಲ. ನಾವಲ್ಲಿ ಎಳ್ನೀರು ಕುಡಿದ್ವಿ ಗೊತ್ತಾ, ದೊಡ್ಡ ಎಳ್ನೀರು. ಅವ್ರು ಏನೋ ಮಾಡ್ತಾ ಇದ್ರು, ಅದೇ ಇದು. ಎಳ್ನೀರನ್ನು ಹಾಕ್ಬಿಟ್ಟು ಅದು ಏನದು ಎಳ್ನೀರು ಹೊರಡಿರ್ತಲ್ಲ, ಗಂಜಿನ ಮಿಕ್ಸ್ ಮಾಡಿ ಮಾಡ್ತಾರೆ. ತಣ್ಣಗೆ ಸೂಪರ್ ಆಗಿದೆ ಆ್ಯಕ್ಚುಲಿ. ಆಹಾ, ಸ್ವಲ್ಪ ಸಕ್ಕರೆ ಹಾಕಿದ್ದಾರೆ. ಇಲ್ಲ, ಸಕ್ಕರೆ ಹಾಕಿಲ್ಲ ಅಷ್ಟೊಂದು, ಹಂಗೆ ಹಾಕಿಲ್ವಾ? ಆಮೇಲೆ ಇಲ್ಲೂ ಏನೇನೋ ಇಟ್ಟವ್ರು ಗುರು, ಏನು ಇಟ್ಟವ್ರೆ ಅಂತ ಗೊತ್ತಿಲ್ಲ. ಇಲ್ಲಿ ರೈಸು, soupu, and this one fish soup. Okay, so this also pork, and then beef. ಎಲ್ಲ ಅಂಡೆ ರೈಸ್ ಜೊತೆ. ಸೊ ರೈಸ್ ಜೊತೆ ಇವೆಲ್ಲ ನೋಡಿದ್ರಲ್ಲ, ಇವೆಲ್ಲ ಸೂಪ್ಗಳು, ಚಿಕನ್ನು, ಬೀಫು, ಅದ್ರದ್ದೆಲ್ಲ. ಆಶಿಗೆ ಏನೋ ಮಾಡಿಸ್ತಾವಳೆ. ಬಾಯ್ ಬಾಯ್, ಹಲೋ, ಥ್ಯಾಂಕ್ ಯು. ನನಗೆ ಇದನ್ನ ಸಜೆಸ್ಟ್ ಮಾಡಿದ್ರು, ಇಲ್ಲಿಂದ ಲೋಕಲ್ ಸ್ವೀಟು. ಹೆಂಗಿದೆ ಗೊತ್ತಾ, ಚಿಕ್ಕೆ ಉಂಡೆ ತಿಂದಿರಾ ಯಾರಾದ್ರೂ? ಚಿಕ್ಕೆ ಉಂಡೆ ತರ ಅದೇ ಸೇಮ್. ಹೌದಾ? ಚೆನ್ನಾಗಿದೆ. ಏನೇನೋ ಸ್ವೀಟ್ಗಳು ಇಟ್ಟವ್ರೆ ಇವರು. ಎಷ್ಟು ಪ್ರೈಸ್ ಗೆಸ್ ಮಾಡ್ಬಿಡ್ತೀವಿ ನಾನು. 10 ರೂಪಾಯಾ? 10 ರೂಪಾಯಿ ಕಣ, 5 ಪೆಸೋಸ್ ಇವ್ರದ್ದು. ಹೌದಾ? 2 ರೂಪಾಯಿ ಅಷ್ಟೇ ಇದು. ಇದೇನೋ ಮಾಡೋರು ಚಿನ್ನು, ಸ್ಟ್ರಾಬೆರಿ ಕೇಕಾ? ಬನ್ನಾ, ಕ್ಯಾನ್ ಐ ಹ್ಯಾವ್ ದಿಸ್ ಒನ್? ವಾಟ್ ಇಸ್ ದಟ್? ಇಸ್ ಇಟ್ ರೋಸ್ ಆರ್ ಸ್ಟ್ರಾಬೆರಿ? It's like a pudding. It's just a food color. Food color. Okay. I don't want this one. Give me this one. The banana cake. Yeah, the banana cake. ನೀನು ಬನಾನಾ ತಿಂತ್ಯಾ? ಬನಾನಾ, ಇಲ್ಲಿ ಬನಾನಾ ಸಕ್ಕತ್ ಬೆಳಿತಾರಲ್ವಾ? ಹೌದಲ್ಲ. ಅದು ಫುಡ್ ಕಲರ್ ಅಂತೆ, ಅದಕ್ಕೆ ಅದು ಬೇಡ, ಇದನ್ನು ತಿನ್ನೋಣ ಅಂತ. ಥ್ಯಾಂಕ್ ಯು. How much? It's 10 pesos only. 10 pesos. ಬಾಯ್ ಬಾಯ್. ಕಡೆ ರೋಡ್ ಇದ್ ಕಡೆ ಓಡಿಸೋದು. ಲೆಫ್ಟ್ ಆ ಕಡೆಗೆ ಹೋಗ್ಬೇಕು, ರೈಟ್ ಸೈಡು. ಆಚೆಗೆ ಎಲ್ಲರೂ ದೋಸ್ತ್ಗಳಾಗ್ಬಿಟ್ರಿ. ಇಲ್ಲಿ ಅಂಗಡಿಲಿ ಎಲ್ಲರೂ ನಮಗೂ ದೋಸ್ತ್ಗಳಾಗ್ಬಿಟ್ರಿ. ಎಷ್ಟು ಫ್ರೆಂಡ್ ಇರ್ತಾರೆ ಗೊತ್ತಾ ಆಶಾ? ಎಸ್ ಗೋ. ಎಲ್ಲ ಮುಸ್ತಫರುಲ್ಲಾ ಅಂತ. ಇದು ಕಂಪ್ಲೀಟು ಬೀಚ್ ಏರಿಯಾ.
ಫಾರಿನರ್ಸು ಎಸ್ಪೆಷಲಿ ಅಮೇರಿಕಾದಿಂದ ಜನಗಳು ಇಲ್ಲಿ ಬಂದ್ಬಿಟ್ಟು ತಿಂಗಳಾನ್ಗಟ್ಟಲೆ ಸೆಟ್ಲ್ ಆಗ್ಬಿಡ್ತಾರೆ. ಇಲ್ಲಿ ಹೋಯ್ತಾರೆ ನೋಡಿ, ಇವ್ರು ಹೆಂಗೆ ಗೊತ್ತಾ, ಕಮ್ಮಿ ರೇಟ್ ಅಲ್ವಾ, ತಿಂಗಳಾನ್ಗಟ್ಟಲೆ ಬೀಚ್ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತಾರೆ. ನಮ್ಮ ಗೋವಾ ಥರ ಮಾಡಿದ್ರೆ ಸ್ವಲ್ಪ ದಿನದಿಂದ ಹಂಗೆ. ನಮ್ಮ ಗೋವಾಲಿ ಇವಾಗ ಕಮ್ಮಿ ಆಗಿಬಿಟ್ಟಿದೆ ಟೂರಿಸ್ಟ್ಗಳು, ಇವಾಗ ಇಲ್ಲಿ ಜಾಸ್ತಿ ಆಗವ್ರೆ ಟೂರಿಸ್ಟ್ಗಳು. ಒಂದೇನಾ ಇದು ಗೊತ್ತಿಲ್ಲಪ್ಪ, ಏನೂ ಹಾಕಿಲ್ಲಪ್ಪ. ಚೆನ್ನಾಗವ್ರೆ ಇವರು ಹುಡುಗಿರು, ಕೆಲಸ ಮಾಡ್ತಾವ್ರೆ ಪಾಪ. ಅವ್ರು ಹೆಂಗೆ ವೈಬ್ ಆಗಿದೆ ನೋಡಿದ್ರಾ. ಇವಾಗ ಹಿಂಗೆ ಸ್ಟ್ರೈಟ್ ಆದ್ರೆ ಕಿರಣ್ ಬೀಚ್ಗೆ ಹೋಗ್ಬಿಡ್ತೀವಿ, ಬೀಚಲ್ಲಿ ಬೀಳೋದು, ಇಲ್ಲಿ ಬಂದು ತಿರ್ಗಾಡೋದು ಸೇಮು. ಎಲ್ಲರೂ ಅದೇ ಮಾಡ್ತಾರೆ ಚಿನ್ನು. ಗುಂಡಕ್ಕೆ ಬಂದ್ಬಿಟ್ಟವ್ರೆ ಬೈಕ್ ಎತ್ಕೊಂಡು. ಗುಂಡ್ಬುಂಡಕ್ಕೆ ಚಿನ್ನು ಕಾಫಿ ಕುಡಿಯೋಣ. ಕಾಫಿ ಅಂತೀನೋ, ಕಾಫಿ ಅವ್ರ ಅಪ್ಪನ ಕೊಡ್ತೀನಿ ಬಾ. ಡೈರೆಕ್ಟ್ ಬೀಚ್ಗೆ ಬಂತು ಗುರು ಇದು. ಫೇಮಸ್ ಬೀಚ್ ಇದೆ ಅದು, ಸೇಮ್ ಗೋವಾ ವೈಬ್ಸು ಅಲ್ವಾ. ವ್ಯೂ ಹಂಗೆ ಹಿಂಗೆ ತಿರ್ಗಾಡ್ಕೊಂಬರೋಣ. ಚಿನ್ನು ಗೋವಾಲು ಹಿಂಗೆ ಎಂಡ್ ಅಲ್ವಾ, ಇದು ಹಂಗೆ ಎಂಡು ಅಲ್ವಾ, ಮುಂದೆ ಏನೂ ಇಲ್ಲ. ಹಿಡ್ಕೊಂಡು ಬೈಕ್ ಪಾರ್ಕ್ ಮಾಡ್ಕೊಂಡು ತಿರ್ಗಾಡ್ಬೇಕಷ್ಟೇ. ಏನಿದು ಫುಲ್ ಓಪನ್ ಆಗೋಯ್ತು ಚಿನ್ನು, ಫುಲ್ಲು ಫ್ರೀ ಇಷ್ಟ ಬಂದಂಗೆ ಏನೇನೋ ಮಾಡ್ಕೊಬೋದು ಇಲ್ಲಿ. ಇಲ್ಲ ಇಲ್ಲಿ ಸರ್ಡೀನ್ಸ್ ಅಂತ ತುಂಬಾ ಫೇಮಸ್, ಸರ್ಡೀನ್ ಫಿಶ್ ಅಂತ ಗೊತ್ತಿಲ್ಲ, ಅದು ತುಂಬಾನೇ ಇದೆ ಈ ಝೋನ್ ಅಲ್ಲಿ. ಸೊ ಏನ್ ಮಾಡ್ತೀವಿ ನಾವು, ಡೈವಿಂಗ್ ಹೋದಾಗ ಸರ್ಡೀನ್ಸ್ ಕಾಣಿಸ್ತವೆ. ನಾವಿವಾಗ ಬಂದಿರೋದು ಸಂಜೆ ಟೈಮ್ ಅಲ್ವಾ, ಸೊ ಎಲ್ಲರೂ ಅವ್ರ ಪಾಡ್ಗೆ ಅವ್ರು ಇದಾರೆ ಅಷ್ಟೇ. ಬಟ್ ಟ್ರಾವೆಲ್ ಟೂರ್ ಏಜೆನ್ಸಿ ಮೂಲಕನೇ ಬರ್ಬೇಕಿರೋಣ, ಇಂಡಿವಿಜುವಲ್ ಆಗಿ ಬಂದ್ಬಿಟ್ಟು ಮಾಡಂಗಿಲ್ಲ. ಇಂಡಿವಿಜುವಲ್ ಬಂದು ಕೂರಂಗಿಲ್ಲ. ಅರೆ ಕೂತ್ಕೊಬೋದು, ಆಕ್ಟಿವಿಟೀಸ್ ಮಾಡಂಗಿಲ್ಲ. ಅಲ್ಲಿ ನೋಡ್ತಾ ಇದಾರೆ ನೋಡಿ, ಮೀನುಗಳು, ವೇಲ್ಗಳು, ಶಾರ್ಕ್ಗಳು, ಅವೆಲ್ಲ ಏನೇನೋ ಹುಡುಕ್ತಾವ್ರೆ ಗುರು. ಜನಗಳು ಆರಾಮಾಗಿ ಹಿಂಗೆ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಹಂಗೆ ಸಂಜೆ ಟೈಮ್ ಅಂದರೆ ಇದೊಂದು ವೈಬ್ ಗುರು, ಆರಾಮಾಗೆಲ್ಲ ಸೆಟ್ಲ್ ಆಗ್ತಾವ್ರೆ. ಸ್ಟಾರ್ಟ್ ಆಗುತ್ತೆ ಇವಾಗ ಫುಲ್. ಅದು ನೋಡಿ ಕ್ಯಾಬಿನ್ಸ್ ಎಲ್ಲ ಇದೆಯಲ್ಲ, ಬೀಚ್ ಬಾರ್ಗಳೆಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ. ಸೇಮ್ ಕಿರಣ 30 ವರ್ಷ 20 ಅಲ್ಲ 20-25 ವರ್ಷದಿಂದ ಗೋವಾ ಇತ್ತು ಗೊತ್ತಾ, ಸಖತ್ತಾಗಿತ್ತು. ಆ ಥರ ಸೇಮ್ ಅನಿಸ್ತದೆ ನನಗಂತೂ. 20-25 ವರ್ಷ ಅಲ್ಲ, ಒಂದು 2-3 ವರ್ಷದಿಂದ ಹಿಂಗೆ ಇದ್ದಿದ್ದು. ನಾನು ಗೋವಾ ಹೋಗಿ 20 ವರ್ಷ ಆಯಿತು. ಇವಾಗಲೂ ಒಂದು ಸ್ವಲ್ಪ ವರ್ಷಗಳಿಂದ ಗೋವಾ ಹಿಂಗೆ ಇತ್ತು. ಇವಾಗ 1 ವರ್ಷದಿಂದ ಅದೇನೋ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿ ಮತ್ತು ಏನೇನೋ ಗಲಾಟೆಗಳು ಆಯ್ತಲ್ಲ ಗೋವಾಲಿ. ಇಲ್ಲಾಂದರೆ ನಮ್ಮ ಗೋವಾ ಟೂರಿಸಮ್ನು ಹಿಂಗೆ ಡೆವಲಪ್ ಮಾಡ್ಬೋದಾಗಿತ್ತು, ಹಿಂಗೆ ಫನ್ ಆ್ಯಕ್ಟಿವಿಟೀಸ್ ಮಾಡ್ಬೋದಾಗಿತ್ತು. ಇವಾಗ ಏನೇನೋ ಗಲಾಟೆಗಳು ಮಾಡ್ಕೊಂಡವ್ರೆ, ಗೊತ್ತಿಲ್ಲ ಅದು ನನಗೆ ಅಷ್ಟೊಂದು. ಸೊ ಬನ್ನಿ ಈ ಮೊಲಬೊಲ ಸಿಟಿನ, ಕೋಸ್ಟಲ್ ಸಿಟಿ ಅಲ್ಲಪ್ಪ, ಹಳ್ಳಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗೋಣ. ಏನು ಗೊತ್ತಾ ಕಿರಣ್, ಎಲ್ಲ ಗ್ರಿಂಗೋಸ್ ಅಂತ ಹೇಳು, ಫಾರಿನರ್ಸ್ ಎಲ್ಲ ಬಂದು ಸೆಟ್ಲ್ ಆಗವ್ರೆ. ಬರೀ 70% ನಾನು ನೋಡ್ತಾ ಇರೋದು ಬರೀ ಅಮೇರಿಕನ್ಸ್ನ ಅಲ್ವಾ. ಬೆಳಗ್ಗೆ ಎಲ್ಲ ಬೀಚಿಗೆ ಬಿದ್ದಿರ್ತಾರೆ, ಸಂಜೆ ಬಂದು ಹಿಂಗೆ ತಿರ್ಗಾಡ್ತಾರೆ. ದುರಂಕಾರಗಳು ಅದ್ರ ಮೇಲೆ. ಅಮೇರಿಕಾದವ್ರು ಕಮ್ಮಿ ದುರಂಕಾರ ಇರಲ್ಲ. ಆಕ್ಚುಲಿ ಏನು ಗೊತ್ತಾ ಚಿಡಿ, ಇವಾಗ ಕಮ್ಮಿ ಇದೆಯಾ, ಈ ದೊಡ್ಡ ಬಡ್ಡಿ ಮಕ್ಕಳು ಅಮೇರಿಕಾದವ್ರು ಬಂದು ಪ್ರೈಸ್ ಎಲ್ಲ ಜಾಸ್ತಿ ಮಾಡ್ತಾರೆ ನೋಡು ಅಲ್ವಾ, ಅವರಿಂದನೇ ಪ್ರೈಸ್ ಜಾಸ್ತಿ ಆಗೋದು. ಕಾಫಿ ಕುಡಿಯೋಣ ಫಸ್ಟ್, ಆಮೇಲೆ ತಿರ್ಗಾಡೋಣವಾ. ಕಾಫಿ ಜ್ಯೂಸು ಏನು ಬೇಕಾದ್ರೂ ಕುಡಿ, ಏನು ಬೇಕಾದ್ರೂ ಕುಡಿ, ಎಷ್ಟು ಬೇಕಾದ್ರೂ ಕುಡಿನಾ. ಆದರೆ ಇಲ್ಲಿ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿರುತ್ತೆ, ನೀನು ಲೋಕಲಲ್ಲಿ ಕುಡ್ದಿಟ್ಕೋ. ಆಬ್ವಿಯಸ್ಲಿ ಅಲ್ವಾ, ಬೀಚ್ ಮುಂದೆ ಕಮ್ಮಿ ಜಾಸ್ತಿನೇ ಇರುತ್ತೆ. ಬಟ್ ಬನ್ನಿ ಈ ಹಳ್ಳಿ ತಿರ್ಗಾಡೋಣ. ಇದು ನೋಡಿ, ಕಿಚನ್ ಬಾರಿದ್ದು ಹೆಂಗಿದೆ ಚಿನ್ನು ವ್ಯೂಗೆ. ಎಷ್ಟೇ ಜಾಸ್ತಿ ಆದ್ರೂ ಏನೋ ಮಾಡ್ತಾವ ಶಿಷ್ಯ. ನಮಸ್ಕಾರ. ಇಂಡಿಯನ್ಸ್ ಬರ್ತಾರ ಟೂರಿಸ್ಟ್? ಬರ್ಬೋದು ಆ್ಯಕ್ಚುಲಿ, ತುಂಬ ಕಮ್ಮಿ, ತುಂಬ ಹತ್ರ. ಹೌದಲ್ವಾ, ನಮ್ಗೆ ಕನ್ವೀನಿಯಂಟ್ ಆಗಿದೆ ಆ್ಯಕ್ಚುಲಿ. ಹಿಂಗ ವೈಬು ನಮ್ಗೆ ಆ ಕಡೆಯಿಂದ ಕಾಣಿಸಿರ್ಲಿಲ್ಲ ಚಿನ್ನು. ಏನು ಇಲ್ಲಿ ಬಂದು ನೋಡಿ ವೈಬ್ಗಳು, ಜನಗಳು, ಆಟಗಳು, ಇಲ್ಲಿ ಗೊತ್ತಾಯ್ತದ ನಿಮಗೆ. ಕಾಫಿ ಕುಡಿಯೋಣ ಫಸ್ಟು, ಸಂಜೆ ಸನ್ಸೆಟ್ ಆಗೋ ಟೈಮ್ಗೆ ಕಾಫಿ ಕುಡ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು, ಏನಾದ್ರು ಆ್ಯಕ್ಟಿವಿಟೀಸ್ ಆಡ್ಬೋದು, ಏನಾದರೂ ಮಾಡ್ಬೋದು. ಖಾಲಿ ಇಲ್ಲ ಅನ್ಸುತ್ತೆ, ಎಲ್ಲ ಕುತ್ಕೊಂಡಿದ್ದಾರೆ. ಅಯ್ಯೋ ಖಾಲಿನೇ ಇಲ್ವಲ್ಲ ಚಿನ್ನು, ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನಾನು ಹೇಳ್ದಂಗೆ 15-20 ವರ್ಷದಿಂದ ಗೋವಾ ಬೀಚ್ ವೈಬ್ ಹೆಂಗಿತ್ತು ಅಲ್ವಾ, ಕಮ್ಮಿ ಜನ, ನೇಚರ್ ಹೆಂಗಿತ್ತು ಹಾಗೆ ಇದೆ ಅಲ್ವಾ, ಜನ ಸಿಕ್ಕಾಪಟ್ಟೆ ಕಮ್ಮಿ. ಆ ಬೋಟಲ್ಲಿ ನೋಡ್ತಾ ಇದ್ದೀರಲ್ಲ, ಅಂಥ ಬೋಟ್ಗಳಲ್ಲೇ ನಮಗೆ ವೇಲು ಶಾರ್ಕ್ ವಾಚಿಂಗ್ ಕರ್ಕೊಂಡು ಹೋಗೋದು, ಅಂಥ ಆ್ಯಕ್ಟಿವಿಟೀಸ್ ತುಂಬ ನಡೆಯುತ್ತೆ ಇಲ್ಲಿ ಮಧ್ಯಾಹ್ನದ ಹೊತ್ತು. ಸಂಜೆ ಆಗ್ತಿದ್ದಂಗೆ ಕಾಮು ರಿಲ್ಯಾಕ್ಸ್ ಏರಿಯಾ ಆಗಿಬಿಡುತ್ತೆ. ಹೇಳ್ಬೇಕಂದ್ರೆ ಏನು ಗೊತ್ತಾ, ನಮ್ಮ ಇಂಡಿಯನ್ಸೇ ತುಂಬ ದುಡ್ಡು ಖರ್ಚು ಮಾಡೋದು. ಇಂಥ ರೆಸ್ಟೋರೆಂಟ್ಗಳಿಗೆಲ್ಲ ಹೋಗಿ ಊಟ ತಿಂದ್ಕೊಂಡು ಕುಡಿದು ಎಂಜಾಯ್ ಮಾಡಿ ಅವ್ರಿಗೂ ಟಿಪ್ಸ್ ಕೊಟ್ಬಿಡ್ತೀವಿ. ಕಾಂಟ್ರಿಬ್ಯೂಟ್ ಮಾಡ್ತೀವಿ, ದುಡ್ಡು ಚೆನ್ನಾಗಿ ಖರ್ಚು ಮಾಡ್ತೀವಿ. ಈ ಗ್ರಿಂಗೋಸ್ ಅಂದರೆ ಫಾರಿನರ್ಸ್ ಇರ್ತಾರಲ್ಲ, ಅವ್ರೇನು ಗೊತ್ತಾ, ಸುಮ್ಮನೆ ಒಂದು ಬಿಯರ್ ತೊಗೊಂಡ್ಬಿಡ್ತಾರೆ, ಇಲ್ಲಿ ದಡದಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಮಾಡಲ್ಲ, ಸುಮ್ಮನೆ ಓತ್ಲಾ ಹೊಡಿತಾರೆ, ದುಡ್ಡು ಖರ್ಚು ಮಾಡಲ್ಲ, ಏನೂ ಇಲ್ಲ. ನಮ್ಮ ಇಂಡಿಯನ್ಸೇ
ಮಾಡ್ತಾರಪ್ಪ, ದುಡ್ಡು ಚೆನ್ನಾಗಿ ಖರ್ಚು ದಿನದಾರ ಮಾಡೋದು. ಖರ್ಚು ಮಾಡ್ತಾರೆ ದುಡ್ಡನ್ನ. ಚಿನ್ನು, ನೀನು ಹಳ್ಳಿ ತೋರಿಸ್ತೀನಿ ಅಂದೆ, ಇವಾಗ ಯಾವುದೋ ಒಂದು ಫುಲ್ ಪಾಶ್ ಏರಿಯಾ ಕರ್ಕೊಂಬಂದಿದ್ಯಾ? ಇದು ಇಲ್ಲ ಬೀಚ್ ಫ್ರಂಟು. ಈಗ ನಡ್ಕೊಂಡು ಹೋದ್ರೆ ಮಲಬೋಲ್ ಹಳ್ಳಿ ಸಿಗುತ್ತೆ. ಅರೆ ಇರೋದೇ ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ನಾವೀಗ ಸ್ಟೋನ್ ನೋಡ್ತಾ ಇದೀವಲ್ಲ, ಈ ಥರ ಬೀಚೆಲ್ಲ ಫೇಮಸ್ ಇದಕ್ಕೆ. ಫುಲ್ಲು ಸ್ಯಾಂಡ್ ಬೀಚಸ್, ಮುಂದೆ ಹೋಗ್ತಾ ಸ್ಯಾಂಡ್ ಬೀಚಸ್ ಸಿಗುತ್ತೆ. ಚಿನ್ನು, ಸೂರ್ಯ ಮುಳುಗೋದ, ಟಕ್ಕಂತ ಮುಳುಗೋಗ್ಬಿಡ್ತಾನೆ ಚಿನ್ನು ಅಲ್ವಾ? ಹಾಂ, ನಾವು ಆ್ಯಕ್ಚುಲಿ ರೈಟ್ ಟೈಮಿಗೆ ಬಂದ್ವಿ ಅಲ್ಲ, ಸನ್ಸೆಟ್ ಟೈಮ್ಗೆ. ಏನು ಗೊತ್ತಾಯಿತು, ಮಲಬೋ ಬಂದ್ಬಿಟ್ಟು ಕೋಸ್ಟಲ್ ವಿಲೇಜು. ಫಸ್ಟು ಇದು ಬಂದ್ಬಿಟ್ಟು ಯಾರಿಗೂ ಗೊತ್ತೇ ಇರಲಿಲ್ಲ. ಬರ್ತಾ 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 ಹೆಂಗೆ ಪಾಪ್ಯುಲರ್ ಆಯಿತು ಅಂದರೆ ಎಲ್ಲ ಟೂರಿಸ್ಟ್ಗಳು ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟವ್ರಿಗೆ. ನಿಮಗೆ ಮನಿಲಾಲಿ ಇಲ್ಲ ಸಿಬು ಇದರಲ್ಲಿ ಐಲ್ಯಾಂಡಲ್ಲಿ ನಿಮಗೆ ಟೂರಿಸ್ಟ್ ಸಿಗೋಲ್ಲ. ನಿಮಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಬರೀ ಅಂಗಡಿಗಳು, ರೆಸ್ಟೋರೆಂಟು, ಅಲ್ಲ ಮ್ಯಾಂಗೋ, ಸ್ಟ್ರಾಬೆರಿ, ಫ್ರೂಟ್ ಶೇಕ್ಸ್ ಎಲ್ಲ ಇದೆ. ನಾವು ಬರ್ತಾ ಫುಲ್ಲು ಹಳ್ಳಿಗಳು, ಹಳ್ಳಿ ಜನರು. ಈ ಎಂಡ್ ಆಫ್ ದ ಕೋಸ್ಟ್ ಬಂದಿದ ತಕ್ಷಣ ಫುಲ್ಲು ಟೂರಿಸ್ಟ್ಗಳು, ಗ್ರಿಂಗೋಸು, ಫಾರಿನರ್ಸು. ಒಂಥರ ವೈಬೇ ಚೇಂಜ್ ಆಗಿಬಿಟ್ಟಿದೆ ಹಳ್ಳಿದು. ಸೂಪರ್ ಆಗಿದೆ ಅಂಗಡಿ, ವೆರಿ ಸ್ಮೂತಿ ಅಂಗಡಿ ಅಲ್ವಾ ಚಿನ್ನ ಇದು? ಈ ಬಿಸಿಲಿಗೆ ಇಷ್ಟು ಚಿಕ್ಕ ಅದು, ಇಷ್ಟು ದೊಡ್ಡದ್ರೆ ಏನಂತ ಕೆಳಗೆ ಬಂದಿದ್ರೆ ಬರೀ ಸ್ಮೂತಿ ಬಿಸಿಲಿಗೆ ಬೇರೆ ಕುಡಿಯೋಕ್ಕೆ ಮನಸ್ಸಾಗಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ. ಆದರೆ ನೋಡ್ತಿದ್ದಂಗೆ ಕತ್ಲಾಗೇ ಹೋಯ್ತು. ಒಂದು ಜ್ಯೂಸ್ ಕುಡಿ ಎದೋಳೋ ಅಷ್ಟರಲ್ಲಿ ಸೂರ್ಯ ಮುಳುಗೇ ಹೋದ. ಇನ್ನು ರಾತ್ರಿ ಆದಮೇಲೆ ಇದು ಪಾರ್ಟಿ ಪ್ಲೇಸಿಗೆ ಕನ್ವರ್ಟ್ ಆಗಿಬಿಡುತ್ತೆ. ಎಲ್ಲರೂ ಬೀಚಿಂದ ಬಿದ್ದು ಎದ್ದು ಬಂದಮೇಲೆ ಹಿಂಗೆ ಯಾವ್ದಾರು ರೆಸ್ಟೋರೆಂಟ್ಗೆ ಹೋಗಿ ಹೋಟ್ಲಲ್ಲಿ ಕೂತ್ಕೊಂಡು ಎಲ್ಲರೂ ತಿರುಗಾಡ್ತಾ ಇದ್ದಾರೆ ಬೀಚಿಗೆ ಬಿದ್ದು. ಸೊ ಹಿಂಗೆ ಹೋದ್ರೆ ಬರೀ ಇದೇ ಥರ ರೆಸಾರ್ಟ್ಗಳು ಅದು ಇದನ್ನೇ ಇರೋದು. ಪಾರ್ಟಿ ಇನ್ನೊಂದು ಅಬ್ಸರ್ವ್ ಮಾಡ್ತೀನಿ ನೀನು, ಇಲ್ಲಿ ಕಪಲ್ಸ್ ಜಾಸ್ತಿ ಬರ್ತಾರ. ನೀನು ಅವಾಗ ಹನಿಮೂನ್ ಅಂತ ಹೇಳ್ತಾ ಇದ್ದೀವಿ, ನಾವು ಹನಿಮೂನ್ ಡೆಸ್ಟಿನೇಷನ್ ಅಂತ. ಆದರೆ ಹನಿಮೂನ್ಗಿಂತ ನಾನು ನೋಡ್ತಾ ಬರೀ ಸೋಲೋ ಹುಡುಗಿರು, ಹುಡುಗರಲ್ಲ, ಬರೀ ಸೋಲೋ ಹುಡುಗರು ತುಂಬ ಜನ ಇದ್ದಾರೆ. ಸೇಫು, ಅದೇ ಹೇಳಿದ್ರಲ್ಲ, ರಾತ್ರಿ 2 ಗಂಟೆ 3 ಗಂಟೆಗೆ ಓಡಾಡಿದ್ರು ಹೆಣ್ಮಕ್ಳು ತುಂಬ ಸೇಫ್ ಆಗಿರುತ್ತೆ ಅಂತ ಹೇಳಿ. ಬರೀ ಹುಡುಗಿರು, ತುಂಬ ಹುಡುಗಿರು ಜಾಸ್ತಿ ಜನ ಅವರೇ. ಹುಡುಗರ್ಗೂ ಚೆನ್ನಾಗಿದೆ ಗುರು, ಒಂಥರ ವೈಬು ಚೇಂಜ್ ಆಗೋಯ್ತು ಇವಾಗ. 4 hand ಮಸಾಜ್ ಅಂತ ಕಿರಣ್. ಆಶಾ ಕೊರಿಯನ್ ಫುಡ್ ನೋಡಿದ ತಕ್ಷಣ ಕೊರಿಯನ್ ಫುಡ್ ತಿಂತಾವಳೆ. ಹೆಂಗಿದೆ ಆಶಾ? ಆ್ಯಕ್ಚುಲಿ ವೈಬ್ ನೋಡಿ ಹೆಂಗಿದೆ. ಅವೇ ಮಾರ್ಕೆಟು, ಅಲ್ಲಿ ಕೊರಿಯನ್ ಫುಡ್ಡು, ಆಮೇಲೆ ಹಿಂಗೆ ಬೀಚ್ ಸೈಡು ಎಲ್ಲರೂ ತಿರುಗಾಡ್ತಾವ್ರೆ ಎಣ್ಣೆ ಹೊಡ್ಕೊಂಡು. ಇಲ್ಲಿಂದ ನಾವು ವಾಪಸ್ಸು ಸಿಬು ಸಿಟಿಗೆ, ಐಲ್ಯಾಂಡ್ಗೆ 3:30 ಅವರ್ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಇವಾಗ ಸದ್ಯಕ್ಕೆ ತಿನ್ಕೊಂಡು ಟೈಮ್ ಆಗಲೇ 7:30 ಆಗೈತೆ, 6:30 ಆಗಿದೆ, ಕತ್ಲಾಗಿದೆ. ಇನ್ನೊಂದು 7 ಗಂಟೆ ಬಿಡ್ತೀವಿ ತಿನ್ಕೊಂಡು, ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಇವಾಗ ಸದ್ಯಕ್ಕೆ ಬಾರಿಸಿ ಮಲಬು ಹಳ್ಳಿಗೆ ಬಾಯ್ ಬಾಯ್ ಹೇಳ್ಬಿಡೋಣ. ಬಾಯ್ ಬಾಯ್. ನಾವು ಫಿಲಿಪೀನ್ಸಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇದೇ ಜುಲೈ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾದಲ್ಲಿ ದ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ಮಸಾಯ್ ಮಾರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಜುಲೈ 27ನೇ ತಾರೀಕು ಕೀನ್ಯಾಗೆ ಹೋಗೋಣ. ಟೈಮ್ ಈಗ ಮಧ್ಯರಾತ್ರಿ ಎಲ್ಲ 8:30 ಹೋಗ್ತಾನೇ ಇದ್ದೀವಿ. ಕಾಫಿ ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಹೈವೇಯಲ್ಲಿ ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ದೀವಿ ಗುರು, ಎಲ್ಲಿ ಅಂತಲೂ ಗೊತ್ತಿಲ್ಲ. ಇನ್ನೂ ತುಂಬ ದೂರ ಹೋಗಬೇಕು. ನೋಡೋಣ ಆಶಾ ಏನು ಕೇಳ್ತಾಳೆ, ಕಾಫಿ ಕೇಳ್ತಾಳೆ ಅನಿಸುತ್ತೆ. ಇದೆಯೋ ಇಲ್ವೋ ಗೊತ್ತಿಲ್ಲ. ಇದೆಯೋ ಮನ ಕಾಫಿ? ಬೇರೇನೂ ಬೇಡ. ಕ್ಯಾಪಿಚಿನೋ? ಹೌದಾ, ಓಕೆ. ಇನ್ನೊಂದು ಗೊತ್ತಾ, ಫಿಲಿಪೀನ್ಸ್ ಬಂದು ವಾಲಿಬಾಲ್ ಕ್ಯಾಪಿಟಲ್. ಮಕ್ಕಳು ಎಷ್ಟು ಆಡ್ತಾರೆ ಅಂದರೆ ಅಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ ಫಿಲಿಪೀನ್ಸ್ ಅವರು ವಾಲಿಬಾಲ್ಗೆ. ಹಳ್ಳಿ ಯಾವುದೋ ಪುಟಾಣಿ ಹಳ್ಳಿಲಿ ವಾಲಿಬಾಲ್ ಆಟ ಆಡ್ತಾರೆ. ನಮ್ಮ ಹಳ್ಳಿಲೂ ವಾಲಿಬಾಲ್ ಆಡ್ತಾರೆ ಚಿನ್ನು, ಹಳ್ಳಿಗಳಲ್ಲಿ. ಫಿಲಿಪೀನ್ಸ್ ಫೇಮಸ್ ತುಂಬ ಆಡೋದು. ಹೌದಾ, ಸಕ್ಕದಾಗಿ ಆಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾವ್ರು ಚಿನ್ನು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಫಿಲಿಪೀನ್ಸ್ ದೇಶಗಳು ಬಡದೇಶ, ರೋಡ್ ಚೆನ್ನಾಗಿರಲ್ಲ ಅಂತ. ರೋಡ್ ಆ್ಯಕ್ಚುಲಿ ತುಂಬ ಸಕ್ಕದಾಗಿದೆ. ಹೈವೇಲಿ ಬೈಕಲ್ಲಿ ನಾವು ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದೀವಿ. ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಘಾಟ್ ಸೆಕ್ಷನಲ್ಲಿ ನೀವೇ ಲೆಕ್ಕ ಹಾಕ್ಕೊಳ್ಳಿ.